ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು SSC ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದಾದ ನಂತರ ಎಸ್ಕಾಮ್ ಕರೆದಿದ್ರು, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ WCD ಅಂಗನವಾಡಿ ವರ್ಕರ್ ಬಗ್ಗೆ ಕರೆದಿದ್ರು, ಅದ್ರದ್ದು ಡೀಟೇಲ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿರುವಂತಹ ವಿಡಿಯೋ ಕೂಡ ಪಬ್ಲಿಷ್ ಆಗಿದೆ. ಈಗಾಗಲೇ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಎಲ್ಲ ವಿಡಿಯೋ ಲಿಂಕ್ಗಳನ್ನ ನಾನು ಐ ಬಟನ್ ಅಲ್ಲಿ ಕಳಿಸ್ತೀನಿ. ಹಾಗೆ ನೀವು ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡ್ಬೋದು. ಹಾಗೆ ಇವತ್ತು ನಾನು ಏನು ಹೇಳ್ಬೇಕು ಅಂತ ಬಂದಿರೋದಾದ್ರೆ, KPSC ಗ್ರೂಪ್ A ಅಂಡ್ Bದು ಏನಿದೆ ಅದ್ರದ್ದು ಎಕ್ಸಾಮ್ ಹಾಲ್ ಟಿಕೆಟ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಇಲ್ಲಿ ಬಂದು KPSC ಅಂತ ಸರ್ಚ್ ಮಾಡಿದ್ರೆ ಸಾಕು, ಹಾಲ್ ಟಿಕೆಟ್ ಅಂತ ಅಡ್ಮಿಟ್ ಕಾರ್ಡ್ ಅಲ್ಲಿ. ಓಕೆನಾ, ಅಡ್ಮಿಟ್ ಕಾರ್ಡ್ ಅಲ್ಲಿ ನೋಡಿ ಗ್ರೂಪ್ A ಅಂಡ್ Bದು ಗೆಜಿಟೆಡ್ ಪ್ರೊಬೇಷನ್ ಕರೆದಿರೋದು 2024ರದ್ದು ಪ್ರಿಲಿಮಿನರಿ ಎಕ್ಸಾಮ್ದು ಕರೆದಿರೋದು ಸ್ನೇಹಿತರೆ. ಅಂದ್ರೆ ಮೇನ್ ಎಕ್ಸಾಮ್ಗಿನ ಮುಂಚೆ ಇರುವಂತಹ ಫಸ್ಟ್ ಎಕ್ಸಾಮ್ ಇದು. ಈ ಎಕ್ಸಾಮ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಇದ್ರದ್ದು ಫುಲ್ ಡೀಟೇಲ್ ಆಗಿ ಈಗಾಗಲೇ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದ್ರದ್ದು ಲಾಸ್ಟ್ ಡೇಟ್ ಕೂಡ ಆಗಿದೆ. ಲಾಸ್ಟ್ ಡೇಟು 1ನೇ ತಾರೀಕುವರೆಗೂ ಇತ್ತು, 15 ಏಪ್ರಿಲ್ ವರೆಗೂ ಇತ್ತು ಸ್ನೇಹಿತರೆ. ಓಕೆನಾ, ಆಮೇಲೆ ಅಡ್ಮಿಟ್ ಕಾರ್ಡು 15ನೇ ತಾರೀಕಿಗೆ ಬರ್ತದೆ ಅಂತ ಇದಿತ್ತು, ಆದ್ರೆ 15ನೇ ತಾರೀಕು ಆಗಿಲ್ಲ. 19ನೇ ತಾರೀಕಿಗೆ ಇವತ್ತು ಬಿಟ್ಟಿದ್ದಾರೆ. ಓಕೆನಾ, ಇದ್ರದ್ದು ಎಕ್ಸಾಮ್ ಬಂದ್ಬಿಟ್ಟು 27ನೇ ತಾರೀಕಿದೆ ಸ್ನೇಹಿತರೆ. 27ನೇ ತಾರೀಕು ಎಕ್ಸಾಮ್ ಇದೆ. ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ, ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಹಾಗೆ ಇದ್ರದ್ದು ಡೌನ್ಲೋಡ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಡೌನ್ಲೋಡ್ ಅಪ್ಲಿಕೇಶನ್ ಎಕ್ಸಾಮ್ ಹಾಲ್ ಟಿಕೆಟ್ ಏನಿದೆ, ಅಡ್ಮಿಟ್ ಕಾರ್ಡ್ ಏನಿದೆ ಅದ್ರದ್ದು ಲಿಂಕ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಬಂದು ಡೌನ್ಲೋಡ್ಗೆ ಅಂತ ಹೇಳ್ಬಿಟ್ಟು ಏನಿದೆ ಕ್ಲಿಕ್ ಹಿಯರ್ ಅಂತ ಇದೆ, ಕ್ಲಿಕ್ ಹಿಯರ್ ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ KPSC ಕರ್ಕೊಂಡು ಹೋಗುತ್ತೆ. ಇಲ್ಲಿ ಬಂದು ನೀವು ಲಾಗಿನ್ ಮಾಡ್ಕೋಬೇಕು. ನಿಮ್ಮ ಏನು ಯೂಸರ್ ಐಡಿ ಪಾಸ್ವರ್ಡ್ ಏನ್ ಕೊಟ್ಟಿದ್ರಿ ಅದನ್ನ ಡೈರೆಕ್ಟ್ ಆಗಿ ನೀವು ಲಾಗಿನ್ ಮಾಡಬೇಕು. ಓಕೆನಾ, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐಡಿ ಅಥವಾ ಎನ್ರೋಲ್ಮೆಂಟ್ ನಂಬರ್ ಇದನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಪಾಸ್ವರ್ಡ್ ಹಾಕಿ ಆಮೇಲೆ ನೀವು ಸಬ್ಮಿಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಲಾಗಿನ್ ಆದ ನಂತರ ನೀವು ಹೋಗಿ ನಿಮ್ಮ ಹಾಲ್ ಟಿಕೆಟ್ ನ ನೀವು ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ, ಅದಾದ ನಂತರ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಎಲ್ಲಾ ರೀತಿಯ ಏನೇನು ಸಿಲೆಬಸ್ ಓದಬೇಕು, ಏನೇನು ನಿಮ್ಮ ಎಕ್ಸಾಮ್ಗೋಸ್ಕರ ಏನು ಓದಬೇಕು ಅಂತ ಇತ್ತು ಅದು ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಓಕೆನಾ, ಇದನ್ನ ನೀವು ನೀಟಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಅದನ್ನ ಓದ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಇದನ್ನ ಮಾಡೋಕ್ಕಾಗೋದು, ಪಾಸ್ ಆಗೋಕ್ಕಾಗೋದು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ, ಇಲ್ಲಿ ನೋಡಿ, ಶೈಕ್ಷಣಿಕ ಅರ್ಹತೆ ಏನಿತ್ತು ನೀವು ಎಲ್ಲ ಈಗಾಗಲೇ ಅಪ್ಲೈ ಮಾಡಿದ್ರಿ, ಎಲ್ಲ ಆಗಿದೆ. ಓಕೆನಾ, ನಿಮ್ಮ ಏನು ಡಿಗ್ರಿ ಮತ್ತೆ ಪೋಸ್ಟ್ ಡಿಗ್ರಿ ಇತ್ತು ಅದ್ರದ್ದು ಅಪ್ಲೈ ಮಾಡಿದ್ರಿ. ಅದಾದ್ಮೇಲೆ ಫಿಸಿಕಲಿ ಫಿಟ್ ಇರೋದು, ಮತ್ತೆ ನಿಮ್ಮ ಏನು ಎಷ್ಟು ಮಾರ್ಕ್ಸ್ಗೆ ಏನು ಎಕ್ಸಾಮ್ ಇರುತ್ತೆ, ಏನು ಕತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಇಲ್ಲಿ ನೋಡಿ, ಜನರಲ್ ಸ್ಟಡೀಸ್ ಏನಿದೆ 40 ಕ್ವಶನ್ ಇದೆ. 40 ಕ್ವಶನ್ ಇರೋದು ಜನರಲ್ ಸ್ಟಡೀಸು 80 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ಹ್ಯೂಮ್ಯಾನಿಟೀಸ್ 60 ಕ್ವಶನ್ಸ್ 120 ಮಾರ್ಕ್ಸ್, ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಇದು ಫಸ್ಟ್ ಪತ್ರಿಕೆ. ಎರಡನೇ ಪತ್ರಿಕೆ ನಿಮ್ಗೆ ಮತ್ತೆ ಜನರಲ್ ಸ್ಟಡೀಸ್ ಸ್ಟೇಟ್ ಇಂಪಾರ್ಟೆನ್ಸ್ ಇರುತ್ತೆ. ಇದು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇತ್ತು ಫಸ್ಟ್, ಅದಾದ್ಮೇಲೆ ಸ್ಟೇಟ್ ಅಲ್ಲಿ ಇರುತ್ತೆ. ಅದು 40 ಕ್ವಶನ್ 80 ಮಾರ್ಕ್ಸ್. ಓಕೆನಾ, ಅದಾದ ನಂತರ ಜನರಲ್ ಸೈನ್ಸ್ ಮತ್ತೆ ಟೆಕ್ನಾಲಜಿ ಎನ್ವೈರನ್ಮೆಂಟ್ ಇದ್ರ ಬಗ್ಗೆ ಇದು 30 ಕ್ವಶನ್ಸ್ ಇರುತ್ತೆ 60 ಮಾರ್ಕ್ಸ್ಗೆ. ಓಕೆನಾ, ಅದಾದ ನಂತರ ನಿಮಗೆ ಜನರಲ್ ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಅಂದ್ರೆ ಏನು, ರೀಸನಿಂಗು, ಆಮೇಲೆ ಟ್ರಿಕಿ ಕ್ವಶನ್ಸ್ ತರ ಕೊಡೋದು, ನಂಬರ್ಗಳು ಈ ತರ ಮಾಡೋದು, ಮತ್ತೆ ರೌಂಡ್ ಟೇಬಲ್ ಅದೆಲ್ಲ ಮಾಡೋದಿರುತ್ತೆ. ಓಕೆನಾ, ಅದ್ರದ್ದು 30 ಕ್ವಶನ್ಸ್ ಕರೆದಿದ್ದಾರೆ. ಅದನ್ನ 60 ಮಾರ್ಕ್ಸ್ಗೆ ಬರಬೇಕು, ಟೋಟಲ್ 200 ಮಾರ್ಕ್ಸ್. ಓಕೆನಾ, 2 ಎಕ್ಸಾಮ್ಗಳು ಇರುತ್ತೆ, 2 ಪತ್ರಿಕೆಗಳಿರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ಕ್ಲಿಯರ್ ಮಾಡಿದ್ರೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನೀವು ಎಲ್ಲಾ ರೀತಿಯ ನೋಟಿಫಿಕೇಶನ್ಗಳನ್ನ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ನೋಡಿ, ಇನ್ಕರೆಕ್ಟ್ ಏನಾರ ಆಯ್ತು ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸ್ನೇಹಿತರೆ. ಓಕೆನಾ, ನೆಗೆಟಿವ್ ಮಾರ್ಕಿಂಗ್ ಇದೆ, ನೀವು ಅದನ್ನ ನೋಡ್ಕೊಳ್ಳಿ. 0.25 ಅಷ್ಟು ಅಂಕಗಳು ಕಡಿತಲಾಗುತ್ತದೆ. ಓಕೆನಾ, ಅಂದ್ರೆ ನೀವು 4 ಕ್ವಶನ್ ತಪ್ಪು ಮಾಡಿದ್ರೆ ಒಂದು ಕ್ವಶನ್ಗೆ ಏನು ಮಾರ್ಕ್ಸ್ ಇತ್ತು ಅಷ್ಟು ಮಾರ್ಕ್ಸ್ ನಿಮಗೆ ಮೈನಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ, 4 ಕ್ವಶನ್ ರಾಂಗ್ ಆಯ್ತು ಅಂದ್ರೆ. ಓಕೆನಾ, ಅದಾದ ನಂತರ ನೀವು ಪ್ರಿಲಿಮಿನರಿ ಎಕ್ಸಾಮ್ ಪೇಪರ್ 1 ಪೇಪರ್ 2 ಏನಿತ್ತು ಅದನ್ನು ನೀವು ನೀಟಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಪೇಪರ್ 1 ನಲ್ಲಿ ಇಲ್ಲಿ ನೋಡಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಪೇಪರ್ 1 ನಲ್ಲಿ ಏನಿರುತ್ತೆ ಕಂಡ್ರೆ ಕರೆಂಟ್ ಇವೆಂಟ್ಸ್, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಏನ್ ನಡೀತು, ಹ್ಯೂಮ್ಯಾನಿಟೀಸ್, ಹಿಸ್ಟ್ರಿ ಆಫ್ ಇಂಡಿಯಾ, ಮತ್ತೆ ಸೋಷಿಯಲ್, ಎಕನಾಮಿಕ್, ಕಲ್ಚರಲ್ ಇದ್ರ ಬಗ್ಗೆ ಅಂತ ಇರೋಂಥದ್ದು, ಕರ್ನಾಟಕದ ಬಗ್ಗೆ ಇರೋದು, ನ್ಯಾಷನಲ್ ಬಗ್ಗೆ ಇರೋದು, ಅದ್ರ ಬಗ್ಗೆ. ಓಕೆನಾ, ಅದಾದ್ಮೇಲೆ ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕದ ಜಿಯೋಗ್ರಫಿ, ಮತ್ತೆ ಇಂಡಿಯನ್ ಜಿಯೋಗ್ರಫಿ, ಮತ್ತೆ ಇಂಡಿಯನ್ ಎಕನಾಮಿ, ಪೊಲಿಟಿಕಲ್ ಸಿಸ್ಟಮ್, ರೂರಲ್ ಡೆವಲಪ್ಮೆಂಟ್, ಎಕನಾಮಿಕ್ ರಿಫಾರ್ಮ್ಸ್ ಇದ್ರ ಬಗ್ಗೆ ಎಲ್ಲ ಇರುತ್ತೆ ಪೇಪರ್ 1 ಅಲ್ಲಿ. ಓಕೆನಾ, ಆಮೇಲೆ ಪೇಪರ್ 2 ಅಲ್ಲಿ ಸೇಮ್ ಸ್ಟೇಟ್ ಬಗ್ಗೆ ಇರುತ್ತೆ, ಕರೆಂಟ್ ಇವೆಂಟ್ಸ್, ಕರೆಂಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅಥವಾ ಏನೇನು ಯೋಜನೆಗಳು ತಂದ್ರು, ಏನ್ ಮಾಡ್ತಾ ಇದಾರೆ, ಹೊಸ ಕಾರ್ಯ ಏನ್ ನಡೆಸ್ತಾ ಇದಾರೆ ಗೌರ್ಮೆಂಟ್ ಇಂದ, ಅದ್ರ ಬಗ್ಗೆ ಇರುತ್ತೆ ಕ್ವಶನ್ಸ್. ಅದಾದ್ಮೇಲೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ,
ಎಕಾಲಜಿ, ಹೆಲ್ತ್, ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್ ಅದ್ರ ಬಗ್ಗೆ ಇರುತ್ತೆ. ಅದಾದ ನಂತರ ಜನರಲ್ ಮೆಂಟಲ್ ಎಬಿಲಿಟಿ, ಏನು ನಿಮ್ಮ 10th ಕ್ಲಾಸ್ ವರೆಗೂ ಏನಿತ್ತು, ಗ್ರಾಫ್ಸ್, ಚಾರ್ಟ್ಸ್, ಟೇಬಲ್, ಅದ್ರ ಬಗ್ಗೆ ಇರೋದು, ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಕಂಪ್ಯಾರಿಸನ್, ಈ ತರ ಇರುತ್ತೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ನಿಮ್ಗೆ ಎಕ್ಸಾಮ್ ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ, ಏನು ಕಂಪಲ್ಸರಿ ಪೇಪರ್ಸ್ ಇದಾವೆ, ಇದಿಷ್ಟು ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಟೋಟಲ್ ನಿಮ್ಗೆ 400 ಮಾರ್ಕ್ಸ್ ಅಂದ್ರೆ ಎರಡು ಪತ್ರಿಕೆ ಅಲ್ವಾ, 200 ಅಂಕಗಳಿರುತ್ತೆ. ಚೆನ್ನಾಗಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನಷ್ಟು ನಿಮ್ಗೆ ಎಲ್ಲಾ ರೀತಿಯ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಪ್ರೈವೇಟ್ ಜಾಬ್ಸ್ ಕೂಡ ನಮ್ಮ ವೆಬ್ಸೈಟ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಸ್ನೇಹಿತರೆ. ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಗ್ರೂಪ್ ಇದೆ ನೋಡಿ, ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಲಿಂಕ್ಗಳು ಸಿಗ್ತಾ ಇರುತ್ತೆ. ಹಾಗೆ ನೀವು ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ಲಿಂಕ್ಗಳನ್ನ ಕಳಿಸ್ತಾ ಇರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಧನ್ಯವಾದಗಳು.